ಸತ್ತಿರೋ ಸಂಖ್ಯೆ 30 ಆಗಿದ್ರು, ಗಾಯಗೊಂಡಿರೋರ ಸಂಖ್ಯೆ ಅದಕ್ಕಿಂತ ಹೆಚ್ಚಿದೆ ಅಂತಿದ್ದಾರೆ. ಮತ್ತು ಸತ್ತವರ ಸಂಖ್ಯೆ ಇಷ್ಟಕ್ಕೆ ನಿಲ್ಲುತ್ತೆ ಅಂತ ಹೇಳಕ್ಕಾಗ್ತಾ ಇಲ್ಲ. ಲಾರ್ಜ್ ಏರಿಯಾಲ್ ಹೊಡೆದಿದ್ದಾರೆ ಇವರು, ತಿರುಗಿಸ್ಕೊಂಡು ಎಲ್ಲ ಕಡೆ ಇದ್ದ. ಸೀರಿಯಸ್ ಇಂಜುರೀಸ್ ಆಗಿರೋರು ಇದ್ದಾರೆ. ಒಬ್ಬ ಮಹಿಳೆ ಗುಂಡೊಡೆದ ಮೇಲೆ ನನ್ನ ಪತಿ ಸೈಡಲ್ಲೇ ಇದ್ರು, ಡೈರೆಕ್ಟಾಗಿ ಗುಂಡೊಡೆದ್ರು ಅಂತ ಕೂಗಾಡ್ತಿರ್ತಾರೆ ನೋಡಿ. ಅಲ್ಲಿ ನೋಡಿ ನಾವು ಗುಂಡೊಡೆದಿದ್ದಾರೆ ಅಂತ. ಯಾರೋ ಒಬ್ಬ ಅಲ್ಲಿ ಗಾಬರಿ ಆಗ್ಬೇಡಮ್ಮ ಗಮ್ಮ ಅಂತಾನೆ. ಅವ್ನು ಗಾಬರಿ ಆಗ್ಬೇಡ ಅಂತಂದ್ರೆ ಗಂಡ ಕಣ್ಣು ಮುಂದೆ ಗುಂಡೊಡಿಸ್ಕೊಂಡು ಬಿದ್ದಿದ್ರೆ ಗಾಬರಿ ಆಗ್ಬೇಡ ಅಂತಂದ್ರೆ ಅವನು ಯಾವನೋ ಬುರುಡೆ ಅವನೊಬ್ಬ. ಎಲ್ಲ ಧೈರ್ಯ ತುಂಬಿ ಇದಾಗಿದೆ. ಈಗ ಭದ್ರತಾ ಪಡೆಗಳಿನ ಕಾರ್ಯಾಚರಣೆ ಮಾಡಿದಾರಂತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನು? ಇವತ್ತು ನಾಳೆ ಸುಮ್ಮನೆ ಇರ್ತಾರೆ, ನೋಡ್ತಾ ಇರಿ. ಈ ದೇಶದ ಘನತೆವೆತ್ತ ರಾಜಕೀಯ ಪಕ್ಷಗಳು, ಟೊಪ್ಪಿ ಅಖಿಲೇಶ್ ಯಾದವ್ ಅವರು ಎಲ್ಲ ರೆಡಿ ಆಗ್ತಾರೆ ನೋಡಿ ಇನ್ನು 2 ದಿನಕ್ಕೆ. ವಾಟ್ ವಾಸ್ ಮೋದಿ ಡೂಯಿಂಗ್? ಮೋದಿ ಸರ್ಕಾರ ಕಾ ಫೇಲ್ಯೂರ್ ಅನ್ಕೊಂಡು ಸ್ಟಾರ್ಟ್ ಆಗತ್ತೆ. ನೋಡ್ತಾ ಇರಿ. ಮಾಡಿ ಹೋಗಿ ಹೊಡೆಸ್ಕೊಂಡು ಸತ್ರಲ್ಲ ಹಿಂದೂಗಳು, ಪಾಪಿಗಳು ಸಾಯ್ಲಿ ಬಿಡಿ ಅನ್ನೋ ಮಟ್ಟಕ್ಕೆ ಬರ್ತಾರೆ. ಬೇಕಾರೆ ಹೊಡೆದಂಥವ್ರಿದಾರಲ್ಲ ದೇವದೂತರು ಅನ್ನೋ ಟೈಪ್ ಮಾತಾಡೋವಂಥ ಕಚಡಗಳಿದ್ದಾರೆ ಈ ದೇಶದಲ್ಲಿ. ಈ ಸರಿ ಅದಾದರೆ ಅವ್ರಿಗೆ ಸಿಕ್ಕಿದ ಕಡೆ ಕಲ್ಲು ಹೊಡೆದು ಬಿಡ್ಬೇಕು. ಅವ್ರಿಗೆ ಮಾತ್ರ ಮುಲಾಜಿಲ್ದೆ ಹೊಡಿಬೇಕು. ಅವ್ರಿಗೆ ಕಲ್ಲು ಹೊಡೆದು ಕಲ್ಲಲ್ಲಿ ಹೆಂಗೆ ಹೊಡಿಬೇಕು ಅಂದರೆ ಇನ್ನೊಂದು ಸರಿ ರಾಜಕಾರಣಕ್ಕೆ ಬರಬಾರ್ದು. ಅವನು ಹಂಗೆ ಹೊಡಿಬೇಕು ಈ ಸರಿ. ಇದಾಗತ್ತೆ ನೋಡಿ. ಏನು ಮಾಡ್ತಿತ್ತು ಇಂಟೆಲಿಜೆನ್ಸು? ಒಮರ್ ಅಬ್ದುಲ್ಲಾ ಏನು ಕತ್ತೆ ಕಾಯ್ತಿದ್ನ ಅಂತ ಕೇಳ್ತಾರಾಗ ರಿವರ್ಸಲ್ಲಿ ಎಲ್ಲರೂ. ಆಗ ಏನು ಮಾಡ್ತಿತ್ತು ಅಂತಾರೆ. ನೋಡ್ತಾ ಇರಿ, ಇನ್ನು 2 ದಿನ ಸಾಕು. ಏಕೆ ಓಟ್ ಹೋಗ್ಬಿಡುತ್ತಲ್ಲಪ್ಪ. ಎಲ್ಲ ಟೆರರಿಸ್ಟ್ಗಳಿಗೆ ಹುಟ್ಟಿದವ್ರು ಇವ್ರುಗಳು. ಹಂಗೆ ಆಡ್ತಾರೆ ನೋಡಿ. ಬೇಕಾರೆ ನೋಡ್ತಾ ಇರಿ. 3 ದಿನ ಕಳೀಲಿ ಸಾಕು, ಜಾಸ್ತಿ ಬೇಡ. 2 ದಿನ ಉಸಿರುತ್ತಲ್ಲ ಅಲ್ಲ, ಆಮೇಲೆ ಸ್ಟಾರ್ಟ್ ಒಬ್ಬೊಬ್ಬನಾಗಿ ಬುರುಡೆ ದಾಸರು. ನೋಡೋಣ. ಎಸ್. ಇನ್ನು ಉಗ್ರ ದಾಳಿ ಬೆನ್ನಲ್ಲೇ ಸೌದಿ ಅರೇಬಿಯಾ ಪ್ರವಾಸದಲ್ಲಿರುವಂತಹ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಜೊತೆ ಮಾತನಾಡಿದ್ದಾರೆ. ಬೆನ್ನಲ್ಲೇ ಅಮಿತ್ ಶಾ ಕೂಡ ಹಿರಿಯ ಅಧಿಕಾರಿಗಳ ಜೊತೆ ತುರ್ತು ಸಭೆಯನ್ನು ನಡೆಸಿದ್ದಾರೆ. ಪೈಶಾಚಿಕ ಕೃತ್ಯ ನಡೆಸಿದ ಒಬ್ಬ ಉಗ್ರನನ್ನು ಬಿಡದೆ ಬೇಟೆಯಾಡುವಂತೆ ಸೂಚಿಸಿದ್ದಾರೆ. ಅಲ್ಲದೆ ಬೇಡ, ಮೋದಿ ಅಂಡ್ ಅಮಿತ್ ಶಾ ಹ್ಯಾಸ್ ಎನಿ ಕಾಮನ್ ಸೆನ್ಸ್? ನೀವಿಬ್ರು ಬಹಳ ಎದೆ ಉಬ್ಬಿಸ್ಕೊಂಡು ಓಡಾಡೋ ಗಿರಾಕಿಗಳೇನದೆ ನಿಜವಾಗಿದ್ರೆ ನಮಗೆ ಬೇಡ ಅವ್ರದ್ದು ಬಲಿ. ಬೇಟೆಯಾಡೋದು ಬೇಕಿಲ್ಲ, ಬೇಡ. ಆ 5 ಜನ ಬದುಕಿರಬೇಕು, ನೆನಪು ಮಾಡ್ಕೊಳ್ತಾನೆ ಇರಬೇಕು. ಅವ್ರು ಬದುಕಿರ್ಬೇಕು, ಅವ್ರ ಕುಟುಂಬಗಳ ನಾಶ ಆಗಬೇಕು, ಅವ್ರಿಗೆ ಆ ಮಾಹಿತಿ ಹೋಗಬೇಕು, ಅವ್ರು ಬದುಕಿರಬೇಕು, ಅವ್ರದ್ದು ಬಲಿ ಆಗಕೂಡ್ದು. ಅದು ಬೇಕಾಗಿರೋದು ಮೋದಿ ಅಮಿತ್ ಶಾ ಇಂದ. ಯಾವನಿಗೆ ಬೇಕು ಈ 5 ತಲೆಗಳು? ಇನ್ನು 5 ತಲೆಗಳು ಬರುತ್ತವೆ. ನಾಳೆ ಕಾಸು ಕೊಟ್ಟು ಕರ್ಕೊಂಬರ್ತಾರೆ. ಯಾವನಿಗೆ ಬೇಕು ಇದು? ಬೇಕಿಲ್ಲ ನಮಗೆ. ಅವ್ರದ್ದೇ ರೀತಿಯಲ್ಲಿ ಪಾಠ. ಎಸ್, ಅವ್ರ ಅಮ್ಮಂಗೆ ಹೊಡಿಬೇಕು, ಅದೇ ಥರ ಗುಂಡು ಹೊಡೆದು ಸಾಯಿಸ್ಬೇಕು. ಸಾಯಿಸ್ಬಿಟ್ಟು ಹೇಳಬೇಕು, ನಿನ್ನ ಮಗಂಗೆ ಹೋಗಿ ಹೇಳೋದನ್ನ ಅಂತ. ಇದು ಟೂ ಮಚ್. ಇದು ಅವ್ರ 5 ಜನ ಹೊಡೆದಾಕ್ಬಿಟ್ಟಿರೋ ಉಪ್ಪಿಂಗ್ ಹಾಕೊಂಡು ನೆಕ್ತೀರಾ ಎಲ್ಲರೂ. ಟೆರರಿಸ್ಟ್ಗಳಿಗೆ ಶೋ ನೋ ಮರ್ಸಿ. ಟೆರರಿಸ್ಟ್ಗಳಿಗೆ ಮರ್ಸಿ ತೋರಿಸೋರಿಗೆ ಶೋ ನೋ ಮರ್ಸಿ ಎಟ್ ಆಲ್. ಭಯೋತ್ಪಾದಕರಿಗೆ ಯಾವುದೇ ಅನುಕಂಪ ಬೇಕಿಲ್ಲ. ಭಯೋತ್ಪಾದಕರ ಬಗ್ಗೆ ಅನುಕಂಪ ಇರುವವರಿಗಂತುವೇ ಅನುಕಂಪ ಇರಲೇಬಾರದು. ಎಸ್. ಇನ್ನು ಕಾಶ್ಮೀರಕ್ಕೆ ಅಮಿತ್ ಶಾ ಅವರು ಕೂಡ ತೆರಳ್ತಾ ಇದ್ದಾರೆ. ಆಯ್ತು, ಹೋಗ್ತಾರೆ ಬಿಡ್ರಿ, ಹೋಗಿ ಮೀಟಿಂಗ್ ಮಾಡಲಿ. ಯಾವನ್ ಬೇಡ ಅಂದವನು ಇವ್ರನ್ನ. ವಿಂಗ್ ಕಮಾಂಡರ್ ಅದ್ಯಾರೋ ಶಿಲಾದಿತ್ಯ ಮಹಾನ್ ಪ್ರಚಂಡ, ಅವನ ಮೇಲೆ ಅದೇ ಹಲ್ಲೆ ಮಾಡಿದ್ದಂಥ ಹುಡುಗ, ಅವನನ್ನು ಪೊಲೀಸ್ನವ್ರು ರಿಲೀಸ್ ಮಾಡಿದ್ದಾರೆ. ಸ್ಟೇಷನ್ ಬೇಲಲ್ಲಿ ರಿಲೀಸ್ ಮಾಡಿದ್ದೀರಿ, ಸರಿ, ಭಾಷೆ ಸುಳ್ಳು ಅಂತ ಹುಡುಗ ಹೇಳಿದ್ದಾನೆ. ಅವ್ರ ಅಮ್ಮ ಎಲ್ಲ ನನ್ನ ಮಗಂಗೆ ಮಾಡಿರೋದು ಹಂಗೆ ಮಾಡಿದ್ದಾರೆ ಅಂತ. ಇವನು ನಾನು ಕಾನೂನು ಪ್ರಕಾರ ಹೋರಾಡ್ತೀನಿ ಅಂದಿದ್ದಾನೆ. ಆಯ್ತಪ್ಪ, ನೀನು ಹೋರಾಡು, ನಾನು ಬೇಡ ಅಂದಿಲ್ಲ, ಆಯ್ತಲ್ಲ. ಈಗ ಅವನು ಕೇಸ್ ಕೊಟ್ಟಿದ್ದಾನೆ, ಅದನ್ನು ಪೊಲೀಸ್ನವ್ರು ತಗೊಂಡಿದ್ದಾರೆ. ತಗೊಂಡ್ರೆ ಪ್ರಯೋಜನ ಇಲ್ಲರೇ. ಅವನು ಕರ್ಕೊಂಬನ್ನಿ, ಅವನನ್ನು ಯಾರೋ ಆ ಡ್ರಾಮಾ ಮಾಸ್ಟರ್ನ ಕರ್ಕೊಂಬಂದು ಅರೆಸ್ಟ್ ಮಾಡಿ. ಇವ್ನಿಗೆ ಹೆಂಗೆ ಸ್ಟೇಷನ್ ಬೇಲ್ ಕೊಟ್ಟರು ಅವನಿಗೂ ಸ್ಟೇಷನ್ ಬೇಲ್ ಕೊಡಿಬೇಕಾರೆ ಅವನು ಸ್ಥಳಕ್ಕೆ ಕರ್ಕೊಂಡೋಗಿ ಮಾಜರ್ ಮಾಡಿಸಿ. ಏನು ಅವನೇನು ಮೇಲಿಂದ ಇಳಿದು ಬಂದುಬಿಟ್ಟಿಲ್ಲ ಇಲ್ಲಿ ಪ್ರಭೂತಿ. ಅವನು ಅರೆಸ್ಟ್ ಮಾಡಿ ತೋರಿಸ್ಬೇಕು. ಅರೆಸ್ಟನ್ನು ಅವನಿಗೆ ಜೀವನದಲ್ಲಿ ಒಂದು ಸರ್ತಿ ಅವನನ್ನು ಬಿಡ್ಕೊಡ್ದು. ಮತ್ತು ಆ ಮೊಬೈಲನ್ನು ಏನು IPL ಆಯ್ಕೆಗೆ ರೆಡಿಯಾಗಿ ನಿಂತಿರೋ ಆಟಗಾರನ ಥರ ಎಸ್ತಿದ್ದಾನೆ, ಕಪಾಳ ಕೊಡ್ದುಬಿಟ್ಟು ಅವನ ಕೈಲಿ ಕಕ್ಕಿಸ್ಬಿಟ್ಟು ಆ ಮೊಬೈಲ್ ಕೊಡಿಸಿ ಕಕ್ಸ್ರಿ ಅವನ ಕೈಯಲ್ಲಿ. ದಿಮಾಕಿಗೆ ಇಷ್ಟು.
ಕಮಾಂಡರ್ ಅವರು ಫಾಲ್ಸ್ ಕೇಸ್ ಕೊಟ್ಬಿಟ್ಟು ಅವರೇ ನನ್ನ ಮೇಲೆ ಹಲ್ಲೆ ಮಾಡಿ ತರ ಮಾಡಿರೋದು. ಸೊ ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದು, ಬೆಂಗಳೂರಲ್ಲಿ ಜೀವನ ಮಾಡ್ತಿರೋದು. ನಾನು 5 ರಿಂದ 6 ಭಾಷೆ ಕಲ್ತಿದ್ದೀನಿ. ಕೆಲ್ಸಕ್ಕೆ ತುಂಬಾ ಎಫೆಕ್ಟ್ ಆಗಿದೆ. ನನ್ನ ತಂದೆಯವರು 2 ವರ್ಷದಿಂದ ತೀರ್ಕೊಂಡಿರೋದು, ನನ್ನ ತಾಯಿ ಇಬ್ಬರೇ ಇರೋದು. ಸೊ ನಾನು ಕೆಲಸ ಮಾಡಿ ನನ್ನ ತಂದೆ ತಾಯಿ ನೋಡ್ಕೊಂತಿದ್ದೆ. ಇವಾಗ ಕೆಲ್ಸಕ್ಕೂ ಎಫೆಕ್ಟ್ ಆಗಿದೆ. ನಾನು ಇದನ್ನ ಇಲ್ಲಿಗೆ ಬಿಡಲ್ಲ. ಸಿದ್ದರಾಮಯ್ಯ ಅಲ್ಲೇ ಮಾಡಿರೋದು ಅವರು, ಬಟ್ ಇವನ್ ಮೇಲೆ ಹಾಕಿದ್ದಾರೆ ಕೇಸು. ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಈಗ ಆಗಲೇಬೇಕಮ್ಮ, ಅವನಿಗೆ ಶಿಕ್ಷೆ ಆಗಿದೆ. ಬರೀ ನಿನ್ನ ಮಗಂಗೆ ಒಬ್ಬಂಗೆ ಶಿಕ್ಷೆ ಮಾಡೋಕ್ಕಿದೇನು? ಜಮ್ಮು ಕಾಶ್ಮೀರನ ಅಥವಾ ಸಿದ್ದರಾಮಯ್ಯ, ದೇವರಾಜು, ದಯಾನಂದ ಟೆರರಿಸ್ಟ್ಗಳ ಏನು ಕಂಡಿದ್ದೀರಿ ನೀವು ಅವ್ರ ಬಗ್ಗೆ? ಅವ್ರು ಈಗಾಗಲೇ ಹೇಳಿದ್ದಾರೆ. ಹಂಗೆ ನೋಡಿದ್ರೆ ಸರಿಯಾಗಿ ಹೇಳಿದ್ದಾರೆ ಅವರು. ಕರ್ಕೊಂಬಂಡಿ ಅವ್ನು ಎತ್ತಾಕೊಂಬಂದು ಅವ್ನು ಫಸ್ಟ್ ಹೇಳ್ತೀನಿ, ಆಮೇಲೆ ನೋಡೋಣ. ಹಾಂ, ಕರ್ಕೊಂಬಂದು ಔಸ್ಕೊಂಡು ಅವನನ್ನು ಸಿಗ್ಗಿ ಕ್ರಿಟಾಗಿ ಕರ್ಕೊಂಬರ್ಬೇಡಿ ಪೊಲೀಸ್ನವರು. ಕರೆಕ್ಟಾಗಿ ಟಿ ವಿನವ್ರು ಹೇಳ್ಬಿಟ್ಟು ಕರ್ಕೊಂಬನಿ ಅವನನ್ನು. ಅವನದು ಗನಂದಾರಿ ಮಕ ತೋರ್ಸನ. ವಿಡಿಯೋ ಮಾಡಿ ಪೋಸ್ಟ್ ಕೊಟ್ಟಿದ್ನಲ್ಲ. ಎಸ್. ಇನ್ನು ಬೈಪ್ನಹಳ್ಳಿಯ ಗೋಪಾಲನ್ ಗ್ರ್ಯಾಂಡ್ ಮಾಲ್ ಬಳಿ ನಡೆದಂತಹ ಘಟನೆಯ ಸಂಪೂರ್ಣ ಸಿಸಿಟಿವಿ ಫುಟೇಜ್ಗಳು ಲಭ್ಯ ಆಗಿದೆ. ಬೆಳಗ್ಗೆ 6:20 ಸಂದರ್ಭದಲ್ಲಿ ಆಗಿರೋ ಘಟನೆ ಇದು. ಬೈಕ್ ಟಚ್ ಆಗಿತ್ತಂತೆ. ಕಾರ್ ಡ್ರೈವ್ ಮಾಡ್ತಾ ಇದ್ದಂತಹ ವಿಂಗ್ ಕಮಾಂಡರ್ ಪತ್ನಿ ಮಧುಮಿತಾ ಕೆಟ್ಟದಾಗಿ ಸನ್ನೆ ಮಾಡಿದ್ರಂತೆ. ಅದನ್ನು ಪ್ರಶ್ನಿಸೋಕೆ ಇವನು ಕೂಡ ಅಡ್ಡ ಹಾಕಿದ್ದಾನೆ ಬೈಕ್ನ. ಆಗ ಅಲ್ಲೊಂದಷ್ಟು ಮಾತು ಗಲಾಟೆ ಎಲ್ಲ ಆಯಿತು. ಬೈಕ್ ಸೈಡ್ಗೆ ಹಾಕಿದಾಗ ಬೈಕ್ನ ತಳ್ಳಿ ಅವನ ಮೇಲೆ ಅಟ್ಯಾಕ್ ಮಾಡಿರೋದೆಲ್ಲ ಆಗಿದೆ. ಇನ್ನು ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿ ಕೂಡ ಶಿಲಾದಿತ್ಯ ಬೋಸ್ ಇದ್ದಾರೆ ಅಂತ ಹೇಳಲಾಗ್ತಿದೆ. ಒಂದು ವಿಂಗ್ ಕಮಾಂಡರು ಈ ದೇಶಕ್ಕೆ ಅವನನ್ನು ನಾವು ಟ್ರೈನ್ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ಅವನೇನು ಪುಕ್ಕಟೆ ಟ್ರೈನ್ ಆಗಲ್ಲ. ಇವನು ಕೋತಿ ಇರ್ಬೋದು, ಬಟ್ ಅದು ಪುಕ್ಕಟೆ ಟ್ರೈನಿಂಗ್ ಆಗಲ್ಲ. ಒಂದು ಈ ಘಟನೆಯ ಆಧಾರದಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಬ್ಬ ವಿಂಗ್ ಕಮಾಂಡರ್ನ ತಯಾರಿ ಮಾಡಿಕೊಟ್ರೋದನ್ನ ಕಳ್ಕೋಬಾರ್ದು. ಅಷ್ಟು ಈಸಿ ಅಲ್ಲ ಅದು. ಅಂದರೆ ವಿ ಸ್ಪೆಂಡ್ ಸೋ ಮಚ್ ಮನಿ ಅವನ ಮೇಲೆ. ಹಾಗಾಗಿ ಅವನು ಮರೆಯೋಕ್ಕಾಗದೇ ಇರೋ ರೀತಿ ಒಂದು ಶಿಕ್ಷೆ ಕೊಡಬೇಕು. ಕೆಲಸದಿಂದ ಕಿತ್ತಾಕ್ಬಿಟ್ರೆ ಏನು ಪೆಣ್ಣು ಹೋಗ್ತಾನಪ್ಪ, ಮಮತಾ ಬ್ಯಾನರ್ಜಿ ಹತ್ರಕ್ಕೆ ಹೋಯ್ತಾನ ಅವನು. ಹಾಂ, ಆ ಅಮ್ಮನೂ ಸರಿ ಇರ್ತಾಳೆ, ಬಾ 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 ಅಂತ ಕರ್ಕತಾಳೆ. ಅವ್ನಿಗಿಂತ ಹುಚ್ಚಿರಬೇಕು ಅವ್ರಿಗೆ ಮೇಲೆ. ಹಾಂ, ಹಾಗಾಗಿ ನಾವು ವಿ ಶುಡ್ ನಾಟ್ ವಿಶ್ ದಟ್. ಹೇಗೆ ಈ ಹುಡುಗ ನನ್ನ ಕೆಲಸಕ್ಕೆ ತೊಂದರೆ ಆಗ್ತದೆ? ಏನಯ್ಯ ನಿನಗೆ ಕಷ್ಟ ಆಗಿರೋದು? ಯಾರಯ್ಯ ನಿಂಗೆ ಕಾಟ ಕೊಟ್ಟವರು? ಈ ಘಟನೆ ಆಧಾರದ ಮೇಲೆ ನಿನ್ನ ಕೆಲಸಕ್ಕೆ ಯಾರು ಕಾಟ ಕೊಟ್ಟರೆ ಹೇಳ? ಯಾವ ಕಾಟ ಕೊಡೋದು ನಿನ್ಗೆ? ಈ ನಿನ್ನ ಘಟನೆಗೂ ನಿನ್ನ ಕೆಲಸಕ್ಕೂ ಏನು ಸಂಬಂಧ? ಕಂಪ್ನಿ ಹೇಳ್ತಾ ಇದೆ. ಏನು ನಿನಗೆ ಆ ಕಂಪ್ನಿನವ್ರು ಮಾಡಬೇಕು? ಆಯ್ತಪ್ಪ, ಈಗ ಅವನು ಪಾಠ ಕಲಿಸ್ಬೇಕು. ನನಗೆ ಆ ವಿಂಗ್ ಕಮಾಂಡರ್ ಮೇಲೆ ಕೋಪ ಇನ್ನೇನರಲ್ಲೂ ಇಲ್ಲ. ನಡ್ಕೊಂಡಿದ್ದ ರೀತಿ ಮೇಲೆ ಅಷ್ಟೇ. ನನಗೆ ಎಂಥದ್ದಿಲ್ಲ. ರೋಡ್ ರೇಜು, ಇವನು ಬೈದ, ಅವನು ಹೊಡ್ಕಂಡ, ಇವನು ಹೊಡ್ಕಂಡ, ಹೋಗ ತಗಡೆಗೆ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬೋದು. ಇಬ್ಬರು ಕಡೆಯಿಂದನೂ ಆಗಿರ್ಬೋದು. ನೀನು ಆಮೇಲೆ ಮಹಾಬುದ್ಧಿವಂತರ ಬಂದು ಆಡಿದ್ದಿದೆಯಲ್ಲ, ಅದು ನನಗೆ ರೊಚ್ಕೆಪ್ಸಿದ್ದು. ಭಾಷೆ ಮೇಲೆ ತಿರುಗಿಸಿ. ಹಾಂ, ಇದು ಸಿಂಪತಿ ಗಿಟ್ಸಕ್ಕೆ ಮಾಡಿದ್ದ. ಸಿ ಎಮ್ ಏನು ಮಾಡಿದ್ದಾರೆ? ನೀನು ಏನು ಅನ್ಕೊಂಬಿಟ್ಟಿದ್ಯಾ ನೀನು ಅಂತ ಸಿ ಎಮ್ಮು. ಅಲ್ಲಪ್ಪ, ನನಗೆ ಅದು ಕೋಪ ಬಂದಿದ್ದು. ಆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಏನು ತಕಪಕ್ಕ ಕುಣಿತಾ ಇದ್ದಾರೆ. ಒಬ್ಬೊಬ್ಬನೂ ಹಾಕೊಂಡಿದ್ದೆ. ಏನು ಪುಕ್ಕಟೆ ಬಿದ್ದಿದ್ಯಾ ಕರ್ನಾಟಕ? ಬೆಂಗಳೂರು ಮಾರ್ಕೆಟ್ ಬೇಕಾ ನಿಮಗೆಲ್ಲ? ಸುಮ್ಮನೆ ಚೆಕ್ಕು ಮಾಡದೆ ಹೊಡಿತೀರಾ? ಆಯಿತು, 2.5 ಗಂಟೆ 3 ಗಂಟೆವರೆಗೂ ಪರಿಸ್ಥಿತಿ ಹಾಗಿತ್ತಪ್ಪ, ಹಾಕಿದ್ರಿ ಸರಿಯಪ್ಪ. ಅದಾದಮೇಲೆ ಅದು ಬಂದ ಮೇಲೆ ಅದೇ ಆಗ್ತಾರೆ. ವಾಟ್ ಈಸ್ ಕರ್ನಾಟಕ ಹ್ಯಾಪನ್? ಲುಕ್ ಕರ್ನಾಟಕ ಏನಾಗಿದೆ ಅಂತ. ಲುಕ್ ಭಾಷಾ ಇದನ್ನು ಇನ್ಯಾವುದೋ ಒಂದರಲ್ಲಿ ವಿಂಗ್ ಕಮಾಂಡರ್ ಅಂತ ಸರ್ವೀಸ್ ಮ್ಯಾನ್ಗೆ ಹೊಡಿತಾರೆ ಅಂದ್ರೆ ಅದು ಎಂಥ ಇದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಲ್ಲಿ. ಥಕ್ಸ್ ಫೀಲ್ಡ್ ಡೇ. ಅಯ್ಯೋ ನಿಮ್ಮ ಪರವಾಗಿಲ್ಲ. ಅಷ್ಟೆಲ್ಲ ಹೇಳಿದವ್ರು ಇದಾದ್ಮೇಲೆ ತಗೊಳ್ಳೇ ಇಲ್ಲ ಸರ್. ಸುಮಾರು ಕೆಲವರು ತಗೊಂಡ್ರು, ಕೆಲವರು ತಗೊಂಡಿದ್ದಾರೆ. ಅಲ್ಲೂ ಕಟಿ ಇಡೋದು. ಇದು ಸೆಲೆಕ್ಟಿವ್ ವಿಜುವಲ್ಸಾ ಅಂತ ಒಬ್ಬ ಮಹಾಬುದ್ಧಿವಂತಂದು ಅನಾಲಿಸಿಸ್ಸು ಕಂಡಿದ್ದೀವಿ. ನಿಮ್ಮ ಬುದ್ಧಿವಂತಿಕೆ ಎಲ್ಲ ಮೇಲೆ ಕೂತ್ಕೊಂಡು ಡೆಲ್ಲಿಯಿಂದ ಮಾತಾಡ್ಬಿಟ್ಟ ತಕ್ಷಣ ಬುದ್ಧಿವಂತರು ಅನ್ಕೋಬೇಡಿ. ಅಥವಾ ಬೆಂಗಳೂರು ಕೂತ್ಕೊಂಡು ಮಾತಾಡಿದ ತಕ್ಷಣ ಗುಲ್ಬರ್ಗ ಅವ್ರ ಮುಂದೆ ನಾನು ಬುದ್ಧಿವಂತ ಅಂತಲ್ಲ. ಎಸ್, ತಗೊಳ್ಳಿ ಅಂತ ಹೇಳಿದ್ದೇನೆ ನಾನು. ಯಾರೇ ಆಗಲಿ, ವಿಂಗ್ ಕಮಾಂಡರ್ ಆಗಲಿ, ಯಾರೋ ಆಗಲಿ, ಕಾನೂನು ರೀತಿಯ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಭಾಷೆ ಹಿಂದಿ ಏರಿಕೆಗೆ ನಾವು ಬಿಡಲ್ಲ. ಹಿಂದಿ ಭಾಷೆನ ಕೇಂದ್ರ ಸರ್ಕಾರ ಮಾಡಿದ್ರೆ ನಾವು ಹಿಂದಿ ಭಾಷೆನ ವಿರೋಧ ಮಾಡಲ್ಲ. ಹಿಂದಿ ಯಾಕೆ? ಇಟಾಲಿಯನ್ ಭಾಷೆ ಬಂದರೂ ನಮ್ಗೆ ಇಷ್ಟ ಬಂದ್ರೆ ಕಲ್ತ್ಕೊತೀನಿ ಅಂತಾನೆ ಹೇಳೋದು ನಾನು. ಯಾಕೆ ಕಲಿಬಾರ್ದು? ನಾವು ವಿರೋಧ ಮಾಡಲ್ಲ. ಆದರೆ ಇದು ರಾಷ್ಟ್ರ ಭಾಷೆ, ಅಂತಾರಾಷ್ಟ್ರೀಯ ಭಾಷೆ, ಸ್ವರ್ಗದ ಭಾಷೆ, ಮಾರ್ಸ್ ಭಾಷೆ, ಮೂನ್ ಭಾಷೆ ಅಂತ ಬಂದು ಬುರುಡ ಬಿಟ್ಟರೆ ಕೇಳಲ್ಲ. ಅಲ್ಲ ಅಷ್ಟೇ.
ನಮ್ಮ ಕತೆ. ಯಾಕೆ ಕಲಿಬೇಕು? ಎರಡನೇದು, ಈ ಥರ ಘಟನೆ ಆದಾಗ ಎಚ್ಚರಿಕೆಯಿಂದಿರಿ. ರಾಹುಲ್ ಗಾಂಧಿ ಪರದೇಶಕ್ಕೆ ಹೋಗ್ಬಿಟ್ಟು ಎಲೆಕ್ಷನ್ ಕಮಿಷನ್ ಮೇಲೆ ಮಾತಾಡಿದ್ರೆ ಏನಂತ ಮಾತಾಡ್ತೀರಿ ಎಲ್ಲ ಮಾಧ್ಯಮದವ್ರುಗಳು? ದೇಶಕ್ಕೆ ಅವಮಾನ. ಇಲ್ಲಿ ನಡೆದಿದ್ದು ನಿನ್ನೆ ಘಟನೆಯಲ್ಲಿ ನೀವು ಮಾಡಿದ ಕೆಲಸ ಕರ್ನಾಟಕಕ್ಕೆ ಅವಮಾನ ಅಲ್ವಾ ಅದು? ಖಂಡಿತ. ನೀವು ಮಾಡಿದ್ದಿದ್ದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಪ್ಪ. ಹೌದು. ಎಲ್ಲ ತಂದು ಭಾಷೆ, ಎಲ್ಲ ತಂದು ಹಿಂದಿ. ಏನು ಮಾತಾಡಿದ್ರೆ ಕರ್ನಾಟಕ ತಮಿಳ್ನಾಡು ನಮಗೇನು ಬೇರೆ ಕೆಲಸನೇ ಇಲ್ಲ, ಬರೀ ಹಿಂದಿ ಮೇಲಿಂದ ಬೆನ್ನಿಂದನೇ ಹೋಗೋದು. ನಿಮ್ಗೆ ಅಷ್ಟೇ ಬಂದಿರೋದು ರೋಗ, ಅದು ನಮಗೇನು ಬಂದಿಲ್ಲ. 10 ವರ್ಷ 15 ವರ್ಷ 20 ವರ್ಷ ಆಗಿ ಬೆಂಗಳೂರಲ್ಲಿ ಬಂದು ನೀರು ಕುಡ್ಕೊಂಡು ಮನೆ ಕಟ್ಕೊಂಡು 10 ಕಾರುಗಳನ್ನು ಇಟ್ಕೊಂಡು ಬಿಸ್ನೆಸ್ಗಳನ್ನು ಮಾಡ್ಕೊಂಡು ಪಗರು ತೋರಿಸ್ಕೊಂಡು ಐಷಾರಾಮಿ ಜೀವನ ಮಾಡ್ಕೊಂಡಿದ್ದು. 4 ವಾಕ್ಯ ಕನ್ನಡ ಕಲಿತಾ ಇದ್ಮೇಲೆ ಏಯ್ ನೀ ಇಲ್ಲಿದ್ರೆ ಎಷ್ಟು ಬಿಟ್ಟರೆ ಎಷ್ಟು ಆಗ ತಗಡೆ ಆಚೆಗೆ ಅನ್ಬೇಕು ಅವನಿಗೆ. ಹೆಂಗೆ ನಡ್ಕೋತೀವಿ ಹಾಗೆ ನಡ್ಕೊಳ್ಳೋದು. ಎಸ್.